ಜೂನಿಯರ್ ಕಿಚ್ಚ ಅನ್ನೋದು ನಿಮ್ಮ ಡೆಬ್ಯೂ ಸಿನಿಮಾಗೆ ಅವಶ್ಯಕತೆ ಇತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಜಿಮ್ಮಿ ಟೈಮಲ್ಲಿ ಅವ್ರು ಯಾವಾಗ ಜೂನಿಯರ್ ಕಿಚ್ಚ ಅಂತ ಹೇಳಿದ್ರು ಅಲ್ಲೇ ನನಗೆ ಒಂಚೂರು ಅನಿಸ್ತು, ಅಂದರೆ ಓಕೆ ಬೇಕಾಯ್ತು ನನಗೆ, ಅಂದರೆ ಇಟ್ ವಾಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಅ ವೆರಿ ಬಿಗ್ ನೇಮ್. ಎಲ್ಲರ ಲೈಫಲ್ಲಿ ಒಂದೆರಡು ಇನ್ಸಿಡೆಂಟ್ ಆಗುತ್ತೆ ವಿಚ್ ಚೇಂಜಸ್ ಯು ಆ್ಯಸ್ ಅ ಪರ್ಸನ್. ಸೊ ಅದನ್ನ ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ಸಿನಿಮಾಲಿ. ಒಂದು ಲಾಸ್ ಆದಮೇಲೆ ಆ ಒಂದು ಫೀಲಿಂಗ್ ಇದೆಯಲ್ಲ, ಐ ಥಿಂಕ್ ಆ ಪಾರ್ಟ್ ನನಗೆ ತುಂಬಾ ರಿಲೇಟ್ ಆಯಿತು. ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತು ಮೈಸೂರು ನಾಸ್ಟಾಲ್ಜಿಯಾನ ಅಥವಾ ಎಮೋಷ್ನಲ್ ಸ್ಟೋರಿ ಟೆಲ್ಲಿಂಗ? ಐ ಥಿಂಕ್ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಆ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಇಮೋಷನಲ್ ಕತೆ ಹೇಳ್ಬೋದಲ್ಲ, ಹೌದು, ಅದೇ ಇರೋದು. ನಾವು ಬರೀ ನಾವು ಒಂದು ಮೈಸೂರು ಅಥವಾ ನಾಸ್ಟಾಲ್ಜಿಯಾನ ಇಟ್ಕೊಂಡು ಮಾಡಿದ್ರೆ ಅದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಥರ ಕಾಣಿಸಿರೋದು ಮೋಸ್ಟ್ಲಿ. ಅಂದರೆ ರೂಮಲ್ಲಿ ಕಾಲಲ್ಲಿ ಮಾತಾಡ್ತಿರ್ತೀರಾ, ಬಾಬಿ ಡಿ ಅಲ್ಲಿ ಫೋಟೋ ಬರುತ್ತೆ, 2 ಸತಿ ತೋರಿಸ್ತೀರಾ, ನೀವು ಫ್ಯಾನ್ ಆಗಿರ್ತೀರಾ ಹಿಂಗೆ ಅಂತ ತುಂಬ ಸಟಲ್ ಆಗಿ ತೋರಿಸ್ಬೇಕಿತ್ತು. ಬಿಕಾಸ್ ಲೈಕ್ ಫಸ್ಟಿಂದ ಬರುತ್ತಲ್ಲ ಹೇರ್ ಸ್ಟೈಲ್ ಆಗಿರ್ಬೋದು ಅದೆಲ್ಲ. ಸೊ ಎಸ್, ಈ ಪಚ್ಚ ಬಂದ್ಬಿಟ್ಟು ಬಾಬಿ ಡಿ ಅವ್ರ ಫ್ಯಾನ್ ಸಿನಿಮಾದಲ್ಲಿ. ಯಾರು ಫ್ಯಾನ್ ಅಂತ? ನಾನು ಶಾರುಖ್ ಖಾನ್ ಫ್ಯಾನ್. ಕನ್ನಡ ಇಂಡಸ್ಟ್ರಿಯಲ್ಲಿ ಸಂಚಿತ್ ಸಂಜು ಏನು ಕ್ವಾಲಿಟಿ ಸುದೀಪ್ ಸರ್ ನಿಮ್ಗೆ ತುಂಬ ಇಷ್ಟ? ಅದನ್ನ ಪಿನ್ ಪಾಯಿಂಟ್ ಮಾಡೋಕ್ಕಾಗಲ್ಲ ಮ್ಯಾಮ್. ವಾಟೆವರ್ ಸೆಕೆಂಡ್ ಅನ್ನೋದು ಈಸ್ ಫ್ಯಾಮಿಲಿ ಏನೋ. ಹೌದು, ನಾನು ಅವ್ರನ್ನ ಜಾಸ್ತಿ ಸುದೀಪ್ ಸರ್ ಅಥವಾ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ಗಿಂತ ನಾನು ಜಾಸ್ತಿ ನೋಡಿರೋದೆ ದೀಪ್ ಮಾಮ ಆಗಿ. ಈಸ್ ಮೈ ಅಂಕಲ್. ಕಿಚ್ಚ 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 ಚಕಿತ ಚಕಿತ ಕಿಚ್ಚ 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 ಕಿಚ್ಚ